ಬೆಂಗಳೂರಿನಲ್ಲಿ ಮತ್ತೆ ಆಪರೇಷನ್ ರಾಜಕಾಲುವೆಗೆ ಈಗ ಚಾಲನೆಯನ್ನ ಕೊಡಲಿದ್ದಾರೆ. ಸಿಎಂ ಸೂಚನೆಯ ಬೆನ್ನಲ್ಲೇ ಈಗ ಬಿಬಿಎಂಪಿ ಅಲರ್ಟ್ ಸಹ ಆಗಿದೆ. ಹಲಸೂರಿನ ಮನೆ ಡೆಮಾಲಿಷನ್ ವೇಳೆ ಭಾರಿ ಹೈಡ್ರಾಮಾ ಕೂಡ ಆಯಿತು. ನಾನು ಸತ್ತೋಗ್ತೀನಿ ಅಂತ ಮನೆ ಮಾಲೀಕರು ಡೆಮಾಲಿಷ್ ಮಾಡೋದಕ್ಕೆ ಅಡ್ಡಿಪಡಿಸಿದ್ದಾರೆ. ಡೆಮಾಲಿಷನ್ಗೆ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಬೆಳವಣಿಗೆ ಇದು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೆಲ ಕಾಲ ತಬ್ಬಿಬ್ಬಾಗಿದ್ದಾರೆ. ಅಧಿಕಾರಿಗಳ ಜೊತೆಗೆ ಗಲಾಟೆ ನಡೆಸಿದ್ದಾರೆ, ವಾಗ್ವಾದಕ್ಕಿಳಿದಿದ್ದಾರೆ. ಈ ಮನೆ ನಾವು ಬಿಟ್ಕೊಡಲ್ಲ, ಬೇಕೆಂದ್ರೆ ನಮ್ಮ ಮೇಲೆ ನೀವು ಡೆಮಾಲಿಷ್ ಮಾಡ್ಕೊಂಡು ಹೋಗಿ, ನಮ್ಮನ್ನೇ ಸಾಯಿಸ್ಬಿಡಿ ಅಂತೆಲ್ಲ ಹಾರಾಟ ಕೂಗಾಟ. ಬಟ್ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಟಿದೀವಿ ಅಂದ್ಮೇಲೆ ಏನ್ ಮಾಡ್ಬೇಕು? ಎಲ್ಲ ಮೋಸ ಮಾಡ ಪೂರ್ತಿ ಇವರೇ ಮಾಡ್ಬಿಟ್ಟು ಇವ್ರು ಹೆಂಗೆ ಟ್ಯಾಕ್ಸ್ ತಗೊಂಡಾರ, ಹೆಂಗೆ ಇದು ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ತಗೋತಾರಲ್ಲ, ಈಗ ಇವರು ಟ್ಯಾಕ್ಸ್ ತಗೋತಾರಲ್ಲ. ನಾವು ಬಡವರನ್ನು ಮೋಸ ಮಾಡ್ತಾರೆ. ಇಲ್ಲಿಗೆ ಸಾಲ ತಗೊಂಡ್ಬಿಟ್ಟು ಎಷ್ಟೊಂದು ಲಕ್ಷ ಸಾಲ ತಗೊಂಡಿದೆ. ಯಾಕೆ ಸೇಲ್ ಮಾಡಿದಾರೆ, ಯಾಕೆ ಡಿಸಿಷನ್ ಆಗಿದೆ? ಹಳೆ ಬಿಲ್ಡಿಂಗ್ ರೆಡಿ ಮಾಡ್ಕೊಂಡು ಬರ್ತಾ ಇದೆ. ನಾವು ತಗೊಂಡಿದ್ದು ಯಾವಾಗ 2013 ಹಳೆ ಬಿಲ್ಡಿಂಗ್ ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ. ಇದು ಹೊಸ ಬಿಲ್ಡಿಂಗ್ ಇಲ್ಲ, ಹಳೆ ಬಿಲ್ಡಿಂಗ್ ಇದು. ಬಿಲ್ಡಿಂಗ್ ಕಟ್ಟದ ಮೇಲೆ ರಾಜಕಾಲುವೆ ಕಟ್ಟಿದ್ರ? ಅದಕ್ಕೆ ಮುಂಚೆ ಇದೆ. ಯಾವಾಗ ನಾನು 1959 ಇದೆ. 59 ಬಿಲ್ಡಿಂಗ್, ಹಳೆ ಬಿಲ್ಡಿಂಗ್. ಅದು ಮೇಲೆ ಬಿದ್ದು ಹೋಗ್ಬಿಡ್ತೀನಿ. ನಾನು ಪರ್ಮಿಷನ್ ತಗೊಂಡಿದ್ದೆ. ಹಳೆ ಬಿಲ್ಡಿಂಗ್ ಹೆಂಗೆ ಡೆಮಾಲಿಷನ್ ಮಾಡಕ್ಕಾಗ್ತಾನೆ? ನಾವು ಸಾಲ ತಗೊಂಡ್ಬಿಟ್ಟಿದೆ. ₹1 ಕೋಟಿ ಸಾಲ ತಗೊಂಡಿದೆ. ಯಾರ ಹತ್ರ ಸಾಯ್ಬೇಕು? ಯಾಕೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ? ಈಗ ರಾಜಕಾಲುವೆ ಹೇಳ್ತಾ ಇದ್ದಿಲ್ಲ, ಯಾಕೆ ರಿಜಿಸ್ಟ್ರೇಷನ್ ತಗೊಂಡಿದ್ದಾರೆ? ಈ ತರ ನಾವು ಬಿಲ್ಡಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಏನ್ ತೊಂದರೆ ಹೇಳಿದ್ದಾರೆ. ನೀವು ನಕ್ಷೆ ಮಂಜೂರಾತಿಯನ್ನ ಪಡ್ಕೊಂಡಿದ್ರ ಬಿಬಿಎಂಪಿ ಹತ್ರನೇ? ಏನು ನಕ್ಷೆ ಮಂಜೂರಾತಿ ಅಂತ ಏನಾಗ್ತಾ ಇಲ್ಲ ಮೇಡಮ್. ನಾವು ಬಹಳ ಟೆನ್ಷನ್ ಇದ್ದೀನಿ. ಈಗ ನಾವು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಸಾಲ ತಗೊಂಡ್ಬಿಟ್ಟಾಗುತ್ತೆ. ಈಗ ಇಷ್ಟು ಇನ್ವೆಸ್ಟ್ಮೆಂಟ್ ಹಳೆ ಬಿಲ್ಡಿಂಗ್ ರೆಡಿ ಮಾಡಿದಿಲ್ಲ. ಹಳೆ ಬಿಲ್ಡಿಂಗ್ 1959 ಅದೆಲ್ಲ ಒಂದು 3 ಜನ ಬಿದ್ದು ಹೋಗ್ಬಿಡ್ತೀನಿ. ರೆಡಿ ಮಾಡಿ ಕೊಟ್ಟಿದೆ. ಸ್ಟೇ ಆರ್ಡರ್ ಇದೆ. ಈಗ ಯಾಕೆ ಹುಡುಗ ಬರ್ತಾರೆ? ನನಗೆ ಇಂಟಿಮೇಷನ್ ಕೊಡಬೇಕಿಲ್ಲ. ಈಗ ಬೆಳಗ್ಗೆ ಬಂದು ಸಾಯ್ತಾರೆ. ನನ್ನ ಸ್ಟೇ ಆರ್ಡರ್ ಯಾಕೆ ಇದು ಮಾಡ್ತಾರೆ? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡತಲ್ಲ. ಪವಿತ್ರ, ಈಗ ಅವ್ರ ಮನೆ ಕಟ್ಟೋದಕ್ಕೆ ಬಿಬಿಎಂಪಿಯಿಂದ ಪರ್ಮಿಷನ್ ಸಿಕ್ಕಿತ್ತಾ? ಆ ಪರ್ಮಿಷನ್ ಪಡ್ಕೊಂಡ ನಂತರದಲ್ಲಿ ಇದಾಗಿದೆ ಅನ್ನೋದಾದ್ರೆ ತಪ್ಪಾಗತ್ತೆ. ಸೊ ಏನೂ ಪರ್ಮಿಷನ್ ಇಲ್ಲದೆ ಮನೆ ಕಟ್ಟಿದ್ದೀನಿ, ಈಗ ಅದನ್ನೂ ಕೆಡಬಾರ್ದು ಅಂದ್ರೆ ಹೇಗಾಗತ್ತೆ? ದಿವ್ಯ, ಈಗ ಬಿಬಿಎಂಪಿ ಅಧಿಕಾರಿಗಳ ಪ್ರಕಾರ ಯಾವುದೇ ರೀತಿ ಪರ್ಮಿಷನ್ ಅನ್ನ ಕೊಟ್ಟಿರಲಿಲ್ಲ. ಆತ ಅನಧಿಕೃತವಾಗಿ ಕಟ್ಟಿದ್ದಾರೆ ಅಂತ. ಯಾವ ರೀತಿಯಲ್ಲಿ ಅನಧಿಕೃತ ಅಂದ್ರೆ ಎಷ್ಟು ಧೈರ್ಯ ಇರುತ್ತೆ ಅನ್ನುವಂಥದ್ದೇ ಅಚ್ಚರಿ. ಯಾಕಂದ್ರೆ ಸತತವಾಗಿ ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿಯ ತೆರವು ಕಾರ್ಯಾಚರಣೆ ಒಂದಿಷ್ಟು ನಡೀತಾನೆ ಬಂದಿದೆ. ಆದ್ರೂ ನೋಡಿ, ರಾಜಕಾಲುವೆಗೆ ಎಕ್ಸಾಕ್ಟ್ ಅಟ್ಯಾಚ್ ಆಗಿ ಈ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ ಅಂತಂದ್ರೆ, ಅದು ಕೂಡ ಇದು ದೊಡ್ಡ ರಾಜಕಾಲುವೆ ಹಾದು ಹೋಗುವಂತಹ ಮಾರ್ಗ ಏನಿದೆ, ಅಲ್ಲಿರುವಂತಹ ತಡೆಗೋಡೆಯನ್ನೇ ಕಂಪ್ಲೀಟ್ ಆಗಿ ಒಡೆದು ಈ ದೊಡ್ಡ 6 ಅಂತಸ್ತಿನ ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ ಪುಣ್ಯಾತ್ಮ ಹೊರಟಿದ್ದಾನೆ ಅಂದ್ರೆ ವ್ಯವಸ್ಥೆಯ ಬಗ್ಗೆ ಎಷ್ಟು ಭಯ ಇಲ್ಲದೆ ಹೋಗಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಬೆಂಗಳೂರು ಮಳೆ ಬಂದಾಗ ಯಾಕೆ ಮುಳುಗಡೆ ಆಗುತ್ತೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ. ಇವತ್ತು ಅಧಿಕಾರಿಗಳು JCB ಸಮೇತ ಇಲ್ಲಿಗೆ ಬಂದಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ಬಂದಿದ್ರು. ಆದ್ರೆ ಆತ ಯಾವ ರೀತಿ ಅಂದ್ರೆ, ಒತ್ತುವರಿ ತೆರವು ಕಾರ್ಯಾಚರಣೆಯ ಮುನ್ನ ನನ್ನನ್ನು ಸಾಯಿಸ್ಬಿಡಿ, ನಾನು ಒಬ್ಬನೇನಾ ಬೆಂಗಳೂರಿನಲ್ಲಿ ತಪ್ಪು ಮಾಡಿದ್ದು ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾನೆ. ಸೊ ಅಧಿಕಾರಿಗಳೇ ಒಂದು ಕ್ಷಣ ತಬ್ಬಿಬ್ಬಾಗ್ತಾರೆ ಆತನ ಯಾವ ರೀತಿ ವರ್ತನೆಯನ್ನ ಮಾಡ್ತಾನೆ ಅನ್ನುವಂಥದ್ದಕ್ಕೆ. ಯಾವುದೇ ಕಾರಣಕ್ಕೂ ಈ ಬಿಲ್ಡಿಂಗ್ ಅನ್ನ ಡೆಮಾಲಿಷನ್, ಒಂದಿಷ್ಟು ಮೇಲ್ಗಡೆಯಿಂದ ಡೆಮಾಲಿಷನ್ ಅನ್ನ ಆರಂಭ ಮಾಡೋದಕ್ಕೆ ಮುಂದಾದ್ರು ಅಧಿಕಾರಿಗಳು. ಸೊ ನೀವು ನೋಡ್ತಾ ಇರ್ಬೋದು, ಟಾಪ್ ಬಿಲ್ಡಿಂಗ್ ಏನಿದೆ, ಬಿಲ್ಡಿಂಗ್ ಟಾಪ್ ನಿಂದ ಆರಂಭ ಮಾಡಿದ್ರು ಒಂದಿಷ್ಟು ವಾಲ್ ಗಳನ್ನ ಕೆಡಬೋದಕ್ಕೆ. ಆದ್ರೆ ಆತ ಅದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಹ್ಯಾಮರ್ ಮುಂಭಾಗವೇ ಬಂದು ನನ್ನನ್ನು ಹೊಡೆದು ನನ್ನನ್ನು ಸಾಯಿಸ್ಬಿಡಿ, ಅದಾದ ಬಳಿಕ ನೀವು ಡೆಮಾಲಿಷನ್ ಅನ್ನ ಮುಂದುವರಿಸಿ ಅಂತ ಹೇಳಿದ್ದೇನೆ. ಸೊ ಸದ್ಯಕ್ಕೆ ಅಧಿಕಾರಿಗಳು ಕೂಡ ತಬ್ಬಿಬ್ಬಾಗಿ ಏನ್ ಮಾಡಬೇಕು ಏನು ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಈಗಾಗಲೇ ಎಲ್ಲ ಅಧಿಕಾರಿಗಳು, ಬಿಬಿಎಂಪಿನ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದಾರೆ. ಇನ್ನೊಂದು ಕಡೆಯಿಂದ JCB ಕೂಡ ಸಜ್ಜಾಗಿ ನಿಂತಿದೆ. ಈ ಹಿಂದೆ ಕೂಡ ಅಷ್ಟೇ ಈ ರೀತಿ ಆಪರೇಷನ್ ರಾಜಕಾಲುವೆಯ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡಗಳು ಬಂದಿದ್ವು, ಅಥವಾ ಸ್ಟೇ ಆರ್ಡರ್ ಅಥವಾ ಏನೋ ಒಂದು ಬಂದು ಆಪರೇಷನ್ ಕಂಪ್ಲೀಟ್ ಆಗಿ ಆಗ್ತಾ ಇರಲಿಲ್ಲ. ಒತ್ತುವರಿ ತೆರವು ಮಾಡೋದು ದೊಡ್ಡ ಹರಸಾಹಸದ ರೀತಿಯಲ್ಲಿ ಆಗ್ತಾ ಇದೆ. ಈಗ ಮೊನ್ನೆ CM ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಫ್ಲಡ್ ದೊಡ್ಡ ಮಟ್ಟಕ್ಕೆ ಆದಾಗ ಬೆಂಗಳೂರಿನಲ್ಲಿರುವಂತಹ ರಾಜಕಾಲುವೆ ಒತ್ತುವರಿ ಎಲ್ಲೆಲ್ಲಾಗಿದೆಯೋ ಅದನ್ನ ಗುರುತು ಮಾಡಿ ತೆರವು ಕಾರ್ಯಾಚರಣೆಯನ್ನ ನಡೆಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದ ಬೆನ್ನಲ್ಲೇ ಈಗ ಒತ್ತುವರಿ ತೆರವು ಕಾರ್ಯಾಚರಣೆ ಬೆಂಗಳೂರಿನ ಪ್ರಮುಖ ಪ್ಲೇಸಸ್ಗಳಲ್ಲಿ ನಡೀತಾ ಇದೆ. ಆದರೆ ಅಧಿಕಾರಿಗಳಿಗೆ
ಯಾವ ರೀತಿ ಒತ್ತುವರಿದಾರರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂದರೆ, ಸೊ ಹೀಗಾದಾಗ ಅಧಿಕಾರಿಗಳು ಕೂಡ ಒಂದು ಹಂತದಲ್ಲಿ ಅಸಹಾಯಕರಾಗಿ ಕೆಲಸ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಆ ತಡೆಗೋಡೆ ಯಾವ ರೀತಿ ಇನ್ನೇನೋ ಕೆಲವೇ ಹೊತ್ತಲ್ಲಿ ಬೀಳುತ್ತೇನೋ ಅನ್ನುವಂತಹ ಪರಿಸ್ಥಿತಿ ಇದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಆ ತಡೆಗೋಡೆಯನ್ನು ಕಂಪ್ಲೀಟ್ ಆಗಿ ಒಂದು ಭಾಗದಲ್ಲಿ ಒಡೆದು ಆ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ಸೊ ಇಷ್ಟೊಂದು ರಾಜಾರೋಷವಾಗಿ, ಇಷ್ಟೊಂದು ಪ್ರಭಾವಿಯಾಗಿರುವಂತಹ ವ್ಯಕ್ತಿಯ ಏನು ಅನ್ನುವಂತಹ ಅನುಮಾನ ಮೂಡುತ್ತೆ. ಈ ಕೇವಲ ಇದೊಂದೇ ಬಿಲ್ಡಿಂಗ್ ಅಂತಲ್ಲ ದಿವ್ಯಾ, ನೀವು ನೋಡ್ತಾ ಇರ್ಬೋದು ನೋಡಿ, ರಾಜಕಾಲುವೆಯ ಆಸುಪಾಸು 50 ಅಡಿ, ಅಂದರೆ ಯಾಕಂದರೆ ಇದು ಪ್ರಮುಖ ರಾಜಕಾಲುವೆ ಆಗಿರೋದ್ರಿಂದ 50 ಅಡಿ ಡಿಸ್ಟೆನ್ಸ್ ಅನ್ನು ಬಿಡಬೇಕಾಗುತ್ತೆ. ಆದರೆ ಇಲ್ಲಿ ಆಗ್ತಾ ಇರುವಂಥದ್ದು ಅಟ್ಯಾಚ್ ಆಗಿ ಕಟ್ಬಿಟ್ಟಿದ್ದಾರೆ, ಎರಡೂ ಭಾಗದಲ್ಲೂ ಅದೇ ರೀತಿಯಾಗಿದೆ. ಸೊ ಕಂಪ್ಲೀಟ್ ಆ ರಾಜಕಾಲುವೆಯ ಉದ್ದಕ್ಕೂ ಕೂಡ ಒತ್ತುವರಿ ಆಗಿರುವಂಥದ್ದು ಗೊತ್ತಾಗುತ್ತೆ. ಇದೇ ಕಾರಣಕ್ಕೆ ಈ ಭಾಗ ಸೇರಿದಂತೆ ಕಂಪ್ಲೀಟ್ ಆಗಿ ಶಾಂತಿನಗರ ಭಾಗ ಆಗಿರ್ಬೋದು, ಬೆಲ್ಸನ್ ಗಾರ್ಡನ್ ಭಾಗ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಇದೇ ರೀತಿಯ ಸಮಸ್ಯೆ. ಹಾಗಾಗಿ ಸಣ್ಣ ಮಳೆಗೂ ಕೂಡ ಬೆಂಗಳೂರು ಮುಳುಗುವಂತಹ ಪರಿಸ್ಥಿತಿಗೆ ತಲುಪಿದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಯಾರಿದೆ ಸ್ಟೇಟ್ರಿಗೂ ಗಾಡಿ ಇಲ್ಲ. ಹೇಗೆ ರಾಜಾ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಬಿಲ್ಡಿಂಗ್ ನೀವೇನು ನೋಡ್ತಾ ಇದ್ರಿ, ಇದಿನ್ನು ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ. ರಾಜಾರೋಷವಾಗಿ ಯಾವ ಪರ್ಮಿಷನು ಕೂಡ ಪಡ್ಕೊಳ್ದೆ BBMPಯಿಂದ ನಕ್ಷೆ ಮಂಜೂರಾತಿಯನ್ನು ಪಡ್ಕೋಬೇಕು, ಅದನ್ನು ಕೂಡ BBMP ಕೊಟ್ಟಿಲ್ಲ, ಈತ ಕೂಡ ರಿಕ್ವೆಸ್ಟ್ ಮಾಡಿಲ್ಲ. ಹೀಗೆಲ್ಲ ಇದ್ದು ಕೂಡ ಕಟ್ಕೊಂಡು ಈಗ ಅದನ್ನು ಧ್ವಂಸ ಮಾಡಬೇಡಿ ಅಂತ ಅಂದರೆ ಹೇಗಾಗತ್ತೆ? ನಿಯಮ ಪಾಲನೆ ಮಾಡಬೇಕು. ನಂದೊಂದೇ ಮನೆನಾ ಅಂತಂದರೆ ನಿಮ್ಮಂಥ 20 ಜನ ಹೀಗೆ ನಂದೊಂದೇ ಮನೆನಾ ಅಂತ ಕೇಳಿದ್ರೆ ಎಲ್ಲರದ್ದು ಹಾಗೆ ಉಳಿಸ್ಕೊಂಡು ಹೋಗ್ಲಿಕ್ಕಾಗತ್ತಾ? ನಿಯಮ ಬಾಹಿರವಾಗಿ ಆಗಿದೆ ಅಂತ ಅಂದಾಗ ಅದನ್ನು ಡೆಮಾಲಿಷ್ ಮಾಡದೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಈಗ ಅವರೇನೋ ಕಣ್ಣೀರು ಹಾಕಿದ್ರು, ಇನ್ನೊಂದು ಮಾಡಿದ್ರು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಸಾಧ್ಯ ಇಲ್ಲ. ಒತ್ತುವರಿ ತೆರವು ಆಗಲೇಬೇಕು. ಯಾಕೆ ಸೇಲ್ ಮಾಡಿದಾರೆ? ಯಾಕೆ ಡಿಸಿಷನ್ ಆಗಿದೆ? ಯಾವುದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಿ? ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ತಾ ಇದ್ದಿಲ್ಲ, ಪರ್ಮಿಷನ್ ಕೊಟ್ಟಿದ್ದಾರೆ ಇದಕ್ಕೆ. ಟ್ಯಾಕ್ಸ್ ಕಟ್ತಾ ಇದ್ದಿಲ್ಲ ಮೇಡಮ್.